कोरोना वबा के इस खौफनाक दौर में हर कोई डरा और सहमा हुआ है। बेरोजगारी और तंगदस्ती से भी लोग बहुत ज़्यादा परेशान हैं। ऐसे में कुछ ऐसे लोग भी हैं जो लोगों की मदद करने की ठान ली है और लगातार मदद करते जा रहे हैं। ऐसे ही एक शख्स हैं जो पीएसआई हैं, पुलिस डिपार्टमेंट से ताल्लुक़ रखते हैं। शांतप्पा इनका नाम है। इन्होंने एक वार रूम बनाई है। वार रूम के तहत वो कोरोना से मुतासिर लोगों को मदद पहुंचा रहे हैं, चाहे वो कोरोना की दवाई का मामला हो या फिर राशन का मामला हो। इनके इस मुहिम के ज़रिए बेंगलुरु की मारूफ समाजी तंजीम नाज मोहम्मद फाउंडेशन ने भी ताउन करने का ऐलान किया था। नाज मोहम्मद फाउंडेशन की तरफ से राशन किट तकसीम किए गए, ख़ासकर ऐसे लोग जिन्हें समाज ने नज़रअंदाज कर दिया है। बेंगलुरु के मैसूर रोड में वाक़ मागड़ी रोड में वाक़ किन्नरों की एक कॉलोनी है, वहाँ पे नाज फाउंडेशन और पीएसआई शांतप्पा के ज़ेर एहतमाम राशन किट तकसीम किए गए। आप भी देखिए किस तरह से लोगों के तासुरात थे और कैसा माहौल था। अभी एक नया इनिशिएटिव हमारे शांतप्पा सर ने लिया है कि बहुत सारा तबका है, बहुत सारे तबकों को राशन खाना पहुंच रहा है, लेकिन ऐसे भी ज़रूरतमंद लोग तबका है जो कि हमारे ट्रांसजेंडर भाई लोग हैं, उन तबके तक शायद किसी की नज़र नहीं पहुंची। तो इसीलिए यहाँ के लोकल ट्रांसजेंडर को राशन पहुंचाने का काम भी हमारे शांतप्पा साहब कर रहे हैं, जो कि बहुत बहुत आला दर्जा का काम है। इस खिदमत खल्क़ में हम लोग शांतप्पा सर का शुक्रगुजार है कि इन्होंने हम लोग के ताउन से, यानी नाज फाउंडेशन जो मेरे अब्बू हैं मुमताज़ अली साहब, उन्होंने ये सब सुन के राशन किट देने का फ़ैसला किया है। नाज फाउंडेशन के ताउन से हम लोग अभी राशन किट भी डिस्ट्रीब्यूट करेंगे। तो हम लोग बहुत शुक्रगुजार हैं शांतप्पा साहब और सारी उनकी टीम का कि ये लोग ये काम कर रहे हैं और हमें इस खिदमत करने का मौका दिया। ನಮ್ಮ ಪರ್ಸ್ನಲ್ ನಂಬರ್ ಕೊಟ್ಟಿದ್ವಿ ಸರ್. ತುಂಬ ಒಂದು ಕಾಲ್ ಸಿಕ್ಕಾಪಟ್ಟೆ 30-40 ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೆಕ್ಟಿಕ್ ವರ್ಕ್ಲೋಡ್ ಇರುತ್ತೆ ನಮಗೆ, ಕಾಲ್ ರಿಸೀವ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಸೊ ಯಾಕೆ ಒಂದು ವೆರಿಫೈಡ್ ನಂಬರ್ ಇರತಕ್ಕಂಥದ್ದು ಒಂದು ಕಂಟ್ರೋಲ್ ರೂಮ್ ಸ್ಟಾರ್ಟ್ ಮಾಡಿದರೆ ತುಂಬ ಅವ್ರಿಗೆ ಸರ್ವಿಸ್ ಕೊಡ್ಬೋದಲ್ಲ. ಈ ಒಂದು ಸೆಕೆಂಡ್ ವೇವ್ ತುಂಬ ಪೀಕಲ್ಲಿತ್ತಲ್ವ. ಸೊ ಆ ನಿಟ್ಟಿನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದಾಗ ಇವರು ವಾಲಂಟಿಯರ್ ಬಂದರು. ನೆಕ್ಸ್ಟು ಇವರು ಪ್ರದೀಪ್ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್, ಇವರು ಜಾಯಿನ್ ಮಾಡಿದ್ದಾರೆ, ಹ್ಯಾಂಡ್ ಜಾಯಿನ್ಸ್ ಮಾಡಿದರು. ಸೊ ಈಗ ಸ್ಟಾರ್ಟ್ ಆಯಿತು, ಈ ಥರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಇದರಿಂದ ನಾವು ಸುಮಾರು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ, ಬೆಂಗಳೂರಿಂದ ಸ್ಪೆಷಲ್ ತುಂಬ ಕಾಲ್ಗಳು ಬರ್ತಿದ್ವು, ಫುಡ್ಡು, ಮೆಡಿಸನ್ನು, ತದನಂತರದಲ್ಲಿ ಆಕ್ಸಿಜನ್ ಸಿಲಿಂಡ್ರು, ಕಾನ್ಸಂಟ್ರೇಟ್ರು, ನೆಕ್ಸ್ಟ್ ಬೆಡ್ ಬಗ್ಗೆ ಮಾಹಿತಿ, ಆ್ಯಂಬುಲೆನ್ಸು, ಪ್ಲಾಸ್ಮಾದ ಬಗ್ಗೆ ಮಾಹಿತಿ ಇರುತ್ತೆ. ಸೊ ನಮಗೇನು ಸಾಧ್ಯವಾಗುತ್ತೋ ಆ ಒಂದು ಸಾಮರ್ಥ್ಯವನ್ನು ಮೀರಿ ಸೇವೆಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮೇನ್ಲಿ ಸ್ಪಾನ್ಸರ್ಸ್ ಅವರೇ ಬಂದು ನಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಭಾಳಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ರಿಚ್ಮೆಂಟ್ ಸರ್ಕಲಿಂದ ಅವರು ಅಮೀರ್ ಅವ್ರು ಬಂದಿದ್ದಾರೆ. ಸೊ ಬೇರೆ ಬೇರೆ ಥರ ಎಲ್ಲ ಬರ್ತಿದ್ದಾರೆ. ನಾವು ಯಾರಿಗಪ್ಪ ಅಂದರೆ ಮೋಸ್ಟ್ ವಲರಬಲ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಲೈಕ್ ಟ್ರಾನ್ಸ್ಜೆಂಡರ್ಸ್, ತದನಂತರದಲ್ಲಿ ಮೈಗ್ರೆಂಟ್ ವರ್ಕರ್ಸ್, ಸಿಂಗಲ್ ಪೇರೆಂಟ್ಸ್, ಆಟೋ ಡ್ರೈವರ್ಸ್, ದೆನ್ ಯಾರಿಗಾದ್ರೂ ಮನೆಗೆ ಇರಲ್ಲಲ್ವ ಅಂಥವ್ರಿಗೆಲ್ಲ ನಾವು ಸೆಲೆಕ್ಷನ್ ಮಾಡಿ ಕೊಡ್ತೀವಿ. ಮಾಸಾಗಿ ಕೊಡ್ತಾಯಿಲ್ಲ, ಸೆಲೆಕ್ಷನ್ ಮಾಡಿ ಅವ್ರು ನಮ್ಮ ಕನ್ವಿನ್ಸ್ ಆದರೆ ಎಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ರೇಷನ್, ದೆನ್ ಓನ್ಲಿ ವಿ ಕ್ಯಾನ್ ಗಿವ್ ರೇಷನ್ಸ್. ನನ್ನ ನೋಡಿಬಿಟ್ಟು ಅಮ್ಮ ನಿಮಗೆ ರೇಷನ್ ಕೊಟ್ಟರೆ ನಿಮಗೆ ಹೆಲ್ಪ್ ಆಗುತ್ತಾ ಅಂತ ಕೇಳಿದರು. ಸೊ ನಾನು ಅಂದ್ಕೊಂಡೆ ಇವ್ರು ನಾನು ಕೇಳ್ತಿದ್ರು ಅಂದ್ರೆ ನನಗೊಂಥರ ಖುಷಿ, ನಾನು ರೋಡಲ್ಲಿ ಹೋಗೋರ ಟೈಮಲ್ಲಿ ಕರೆದ್ಬಿಟ್ಟು ಕೊಟ್ರಲ್ಲ ಅಂತೇಳಿ. ಇವಾಗಿನ ಕಾಲದಲ್ಲಿ ನಾನು ಹೋದರೆ ತೊಗೊಳಮ್ಮ 10 ರೂಪಾಯಿ ಕೊಟ್ಟು ಬೋನ್ಗಿ ಮಾಡೋ ಅನ್ನೋದು ಈ ಟೈಮ್ ಇಲ್ಲ ಇವಾಗ. ಸೊ ಆ ಟೈಮಲ್ಲಿ ನಾನು ಲಾಕ್ಡೌನ್ ಟೈಮಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ನಿಮ್ಗೆ ರೇಷನ್ ಕೊಡ್ತೀನಿ. ಆದರೆ ನನಗೊಬ್ಬಳಿಗೆ ಅಲ್ಲ, ನನ್ನ ಸಮುದಾಯದವ್ರಿಗೂ ಕೊಡ್ತೀನಿ ಅದು ಮುಂದೆ ಬಂದ್ರಲ್ವ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್. ಶಾಂತಪ್ಪ ಅವರು PS ಅವ್ರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಸಮುದಾಯ ಕಡೆಯಿಂದ, ಸೊ ಆಲ್ ಟೀಮು ಕೊರೋನಾ ಕಲಿಗಳಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು.